ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ ಬಂದು ನೀವೇ ನೋಡ್ತಿದ್ದೀರಾ, ಹೊಸ ಗ್ಯಾಸ್ ಬಂದಿದೆ. ತುಂಬ ಖುಷಿಯಾಗಿದೆ. ಗ್ಯಾಸ್ ಸ್ಟವ್ 1 ವರ್ಷದಿಂದ ನಮ್ಮ ಮನೇಲಿ ಗ್ಯಾಸ್ ಸ್ಟವ್ ಇರಲಿಲ್ಲ. ಇವತ್ತು ಹೊಸದು ತಂದು ಒಂದು 5 ಡೇಸ್ ಆಗಿದೆ. ಸೊ ಇವತ್ತು ಫ್ರೈಡೇ ಅಂತೇಳಿ ಓಪನ್ ಮಾಡೋಣ ಅಂತ ಓಪನ್ ಮಾಡಿದ್ದು. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಲೈಟಾಗಿ ಇಟ್ಟಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟೆ ಓಪನ್ ಮಾಡೋದು ಅಂತ. ನಿಮಗೆ ಗೊತ್ತು, ನಮ್ಮ ದೇಶದಲ್ಲಿ ನಾವು ಒಂದು ಫೋನ್ ತಗೊಂಬಂದ್ರು ದೇವ್ರ ಮುಂದೆ ದೇವ್ರ ಕೋಣೆಲಿಟ್ಟು ಪೂಜೆ ಮಾಡಿನೇ ಬಳಸೋದು. ಸೊ ಗ್ಯಾಸ್ ಸ್ಟವ್ ಹೊಸತಲ್ವ, ಅದಕ್ಕೆ ಪೂಜೆ ಮಾಡಿ ಒಲೆ ಕಚ್ಚಿ ಹಾಲು ಇಡ್ತಾಯಿದ್ದೀನಿ. ಇದು ನಮ್ಮನೆ ಹಸುದೇ ಹಾಲು. ಸೊ ಇದು ಹಾಲು ಮಗಳಿಗೋಸ್ಕರ ಅಂತಲೇ ತಗೊಳ್ಳೋದು. ನಾವು ಹಾಲಲ್ಲಿ ಜಾಸ್ತಿ ಕಾಫಿ ಟೀ ಮಾಡಲ್ಲ. ನಾವು ಹಂಗೆ ಡಿಕಾಕ್ಷನ್ ಟೀ ಅಂದರೆ ಕನ್ನ ಕಾಪಿನೇ ಕುಡಿಯೋದು. ಇದು 1 ಗ್ಲಾಸ್ ಹಾಲು ತೊಗೊಂಡು ಅದಕ್ಕೆ ಅದೇ ಗ್ಲಾಸಲ್ಲಿ ನೀರು ಹಾಕ್ತೀನಿ. ಎಷ್ಟು ತಗೊಂಡಿದ್ನ ಹಾಲು ಅಷ್ಟು ನೀರು ಹಾಕ್ತೀನಿ. ಮಗಳು ಇನ್ನೂ 2 ವರ್ಷ ಚಿಕ್ಕವಳು. ಸೊ ಅವಳಿಗಾಗಿ ಹಾಲು. ಸೊ ಮುಂಚೆ ಇವಾಗ ಗ್ಯಾಸ್ ಸ್ಟವ್ಗಿಂತ ಮುಂಚೆ ಬರೀ ಸೀಮೆಣ್ಣೆ ಸ್ಟವ್ ಕೂಡ ಬರೀ ಹಾಲು ಕಾಯಿಸು, ಕಾಫಿ ಟೀ ಮಾಡಿಕೊಡು, ಅಷ್ಟು ಬಿಟ್ಟರೆ ಇನ್ನೇನು ಸೀಮೆಣ್ಣೆ ಸ್ಟವ್ನು ಬಳಸ್ತಿರಲಿಲ್ಲ. ತುಂಬ ಎಮರ್ಜೆನ್ಸಿ ಇದ್ರಷ್ಟೇ ಸೀಮೆಣ್ಣೆ ಸ್ಟವ್. ಮಿಕ್ಕಿದೆಲ್ಲನೂ ಒಲೆಯಲ್ಲೇ ಮಾಡ್ಕೋತಿದ್ದಿದ್ದು ಇಷ್ಟು ದಿನ. ಸೊ ಈಗ ಹೊಸದಾಗಿ ಸ್ಟವ್ ಬಂದಿದೆ. ಸೊ ತುಂಬ ಖುಷಿ ಆಗ್ತಿದೆ. ಇನ್ನು ಅಟ್ಲೀಸ್ಟ್ ಒಲೆ ಕಚ್ಚೋದು ಕೆಲವೊಂದು ಅಡುಗೆಗಳಿಗೆ ಬಿಟ್ಟರೆ ಮಿಕ್ಕಿದೆಲ್ಲ ಈ ಅನ್ನ ಸಾಂಬಾರೆಲ್ಲ ಗ್ಯಾಸಲ್ಲೇ ಮಾಡ್ಕೋಬೋದು. ಇನ್ನೇನು ರೊಟ್ಟಿ ಇಡ್ಲಿ ಎಲ್ಲ ಮುಂಚಿಂದನೂ ಒಲೆಯಲ್ಲೇ ಮಾಡೋದು. ಸೊ ಅದಕ್ಕೆಲ್ಲ ಒಲೆಯಲ್ಲೇ ಮಾಡೋದು. ಸೊ ಇನ್ಮೇಲೆ ಅಟ್ಲೀಸ್ಟ್ ಎಮರ್ಜೆನ್ಸಿ ಇದ್ದಾಗ ಟಕ್ ಅಂತೇಳಿ ಗ್ಯಾಸ್ ಕಚ್ಕೋಬೋದಲ್ಲ. ಸೊ ಖುಷಿ ಆಗ್ತಿದೆ ಫ್ರೆಂಡ್ಸ್, ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.